ಕನ್ನಡದ ಖ್ಯಾತ ಮೇಕಪ್ ಆರ್ಟಿಸ್ಟ್ ಮನೆಯಲ್ಲಿ ಕಳ್ಳತನ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಪ್ರಶಸ್ತಿ ಪಡೆದಿದ್ದ ಮೇಕಪ್ ಆರ್ಟಿಸ್ಟ್. ಪ್ರಶಸ್ತಿ ಗೋಲ್ಡ್ ತಗೊಂಡೋದ್ರು, ಗೋಲ್ಡ್ ಕೊಟ್ಟಿದ್ರಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡೋಗಿದ್ರು. 22 ಗ್ರಾಮ್ ಇತ್ತು ಅದು. ಇಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಹೇಳೋಕೆ ಆಗಲ್ಲ ಕಣ್ರಿ. ಇಲ್ಲಿ ಕನ್ನಡದ ಬಹುತೇಕ ನಟಿಮಣಿಯರಿಗೆ ಮತ್ತು ನಟರಿಗೆ ಮೇಕಪ್ ಮಾಡಿದ್ದ ಮೇಕಪ್ ಆರ್ಟಿಸ್ಟ್ ಮನೆಯಲ್ಲಿ ಕಳ್ಳತನ ನಡೆದಿದೆ. ಕೋಳಿ ಮೊಟ್ಟೆ ತಿನ್ನಕ್ಕೆ ಉಂಗುರ ಬಿಚ್ಚಿಟ್ಟಿದ್ದೆ, ಅದನ್ನ ನವರತ್ನ ಉಂಗುರ ಅದನ್ನೆಲ್ಲ ಹಾಕೊಂಡು ತಿನ್ಬಾರ್ದಲ್ಲ ನವಗ್ರಹಗಳು. ಅದನ್ನ ಮತ್ತೆ ತೆಗೆದು ನೋಡ್ತೀನಿ, ಇಲ್ಲ. ಮಾಂಗಲ್ಯ ಸರ 60 ಗ್ರಾಮ್ ಇಂದು. ಆಮೇಲೆ ನಾನು ಮೇಲ್ಗಡೆ ಮನೆಗಳಿಗೆ ಕೂತ್ಕೊಂಡೆ. 9 ಗಂಟೆ ಆಗಿತ್ತಾಗಲೇ, 9:30 10. ಇವರು 5:30 6ಗೆ ಹೋಗೋವ್ರೆ. ಮೇಕಪ್ ಆರ್ಟಿಸ್ಟ್ ಹೇಮಲತಾ ಮನೆಗೆ ನಂಬಿಕಸ್ತ ಜನರೇ ಕಳ್ಳತನ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ತಿಪ್ಟೂರ್ ಬಳಿ ನಡೆದಿದೆ. ವೃದ್ಧೆ ಹೇಮಲತಾ ಅವರ ಮನೆಯಿಂದ 20 ಗ್ರಾಂ ಚಿನ್ನದ ಮೆಡಲ್, 90 ಗ್ರಾಂ ಚಿನ್ನಾಭರಣ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಈಗೇನು ಪ್ರಶಸ್ತಿ ಇಲ್ಲ, ಏನಾದ್ರು ತಗೊಂಡೋಗಿದಾರಾ? ಪ್ರಶಸ್ತಿಗಳು ತಗೊಂಡೋಗಿಲ್ಲ. ಪ್ರಶಸ್ತಿ ಗೋಲ್ಡ್ ತಗೊಂಡೋದ್ರು, ಗೋಲ್ಡ್ ಕೊಟ್ಟಿದ್ರಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಅದು ತಗೊಂಡೋಗವ್ರೆ. ಕವರ್ ಇಲ್ಲೇ ಐತಿ, ಇದೇ ಪರ್ಸು. ಅವಾಗ ಮೊದ್ಲು ಕಳ್ತನ ಆದಾಗಿಂದ ಇದ್ರೊಳಗೆ ಇಟ್ಕೊಂಡಿವೆ. ಬಾಕ್ಸ್ ಐತಿ. ವೃದ್ಧೆ ಹೇಮಲತಾ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಮೇಕಪ್ ಆರ್ಟಿಸ್ಟ್. ಇವರ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ನಟ ಮತ್ತು ನಟಿಮಣಿಯರಿಗೆ ಮೇಕಪ್ ಮಾಡಿ ಸೈ ಎನಿಸಿಕೊಂಡವರು. ಮನೆಯಲ್ಲಿ ಒಬ್ಬಂಟೆಯಾಗಿ ವಾಸ ಮಾಡ್ತಾ ಇದ್ರು. ನಂಬಿಕಸ್ತ ಹುಡುಗರನ್ನ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ರು. ಆಗಾಗ ಮನೆಗೆ ಬರುತ್ತಿದ್ದ ಯುವಕರು ಕೆಲಸ ಮುಗಿದಾದ್ಮೇಲೆ ಹೊರಟು ಬಿಡ್ತಿದ್ರು. ಆದ್ರೆ ಹೇಮಲತಾ ಅವರು ದಿನ ಮಲಗುವ ಮುನ್ನ ತಮ್ಮ ಮೆಡಲ್ ಮತ್ತು ಚಿನ್ನಾಭರಣಗಳನ್ನ ಚೆಕ್ ಮಾಡಿ ಮಲಗುತ್ತಿದ್ರು. ಆದ್ರೆ ಮನೆ ಕೆಲಸದವರು ಬಂದ್ ಹೋದ್ಮೇಲೆ ದಿನಂಪ್ರತಿಯಂತೆ ಬ್ಯಾಗ್ ಚೆಕ್ ಮಾಡಿದ್ದಾರೆ. ಅವರ ಮೆಡಲ್ ಮತ್ತು ಚಿನ್ನಾಭರಣ ಕಳುವಾಗಿದ್ದು ಅವರ ಗಮನಕ್ಕೆ ಬಂದಿದೆ. 22 ಗ್ರಾಮ್ ಇತ್ತು ಅದು. ಸಿದ್ದರಾಮಯ್ಯ ಕೊಟ್ಟಿದ್ದು ಒಂದ್ಸಲಿ ಆದಾಗ ರಾಜ್ಯೋತ್ಸವ ಪ್ರಶಸ್ತಿ. ಕರ್ನಾಟಕ ರಂಗಭೂಮಿ ಕಲಾವಿದರದ ಹೆಚ್ಚಿನ ಪ್ರಶಸ್ತಿ. ಅದೆಷ್ಟು ಗ್ರಾಮು? 22 ಗ್ರಾಮ್. 22 ಗ್ರಾಮು. ಕಳ್ಳತನ ಬಗ್ಗೆ ತಕ್ಷಣಕ್ಕೆ ಪೊಲೀಸರಿಗೆ ದೂರನ್ನ ನೀಡಿದ್ರು. ಪೊಲೀಸರು ಹಿರಿಯ ಜೀವಿ ಮಾತಿಗೆ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಕಳ್ಳತನ ಆಗಿ ಕೇವಲ 24 ಗಂಟೆ ಒಳಗೆ ಕಳ್ಳರನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವ್ರಿಗೆಲ್ಲ ಕಾಶನ್ ಮಾಡಿ ಬೆಳಕರಿಯೋದ್ರೊಳಗೆ ಅವ್ರನ್ನ ಹಿಡಿಬೇಕು ಅಂತ ಹೋಗಿ 4 ಗಂಟೆಗೆ ಎತ್ತಾಕೊಂಡ್ಬಂದ್ಬಿಟ್ರು. ಎತ್ತಾಕೊಂಡ್ಬಂದರೆ ನಮ್ಮ ಮೇಲ್ಗಡೆ ಮನೆಯವ್ರಿಗೆ ಫೋನ್ ಮಾಡಿದ್ರು, ಸರ್ ಹೆದರ್ಬೇಡಿ, ಎತ್ತಾಕೊಂಡ್ಬಂದ್ಬಿಟ್ಟಿದ್ದೀವಿ ಆಗಲೇ 3 ಜನನು. ಆಮೇಲೆ ಸಾರ್ ಬಂದಮೇಲೆ 6-6:30 ಗೋಲ್ಡ್ ಎಲ್ಲ ನಿಮ್ದಿದೆ ಅವ್ರ ಹತ್ರನೇ. ಬಂಧಿತ ಕಳ್ಳರು ಇವರ ಮನೆಗೆ ಕೆಲಸಕ್ಕೆ ಬರ್ತಿದ್ದವರೇ ಆಗಿದ್ರು. 26 ವರ್ಷದ ಶಂಕರ್ ಬಾಬು, 33 ವರ್ಷದ ಗುರ್ರಾಜ್, 18 ವರ್ಷದ ಮನೋಜ್ ಬಂಧಿತ ಕಳ್ಳರು. ಇವರಿಂದ 20 ಗ್ರಾಂ ಚಿನ್ನದ ಮೆಡಲ್ ಮತ್ತು 90 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಈ ಘಟನೆಯಿಂದ ಒಂದನ್ನ ತಿಳಿದುಕೊಳ್ಳಬಹುದು, ನಂಬಿಕಸ್ಥರೇ ಯಾವಾಗ ಬೇಕಾದ್ರೂ ನಂಬಿಕೆ ದ್ರೋಹ ಮಾಡಬಹುದು ಕಣ್ರಿ. ಹೀಗಾಗಿ ಯಾರನ್ನಾದ್ರೂ ಕೆಲಸಕ್ಕೆ ತೆಗೆದುಕೊಳ್ಳುವ ಮುನ್ನ 100 ಬಾರಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಇವತ್ತು ಸಣ್ಣ ಪುಟ್ಟ ಕಳ್ಳತನ ಮಾಡಿದವರು ಮುಂದೆ ದೊಡ್ಡ ಕಳ್ಳತನ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವಾ? ಯಾವುದಕ್ಕೂ ನಿಮ್ಮ ಎಚ್ಚರಿಕೆಯಲ್ಲಿ ಇರಿ ನೀವು. ಬಿಗ್ ಟಿವಿ ಕರ್ನಾಟಕ, ತಿಪ್ಟೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.